ನಾವು ಮಾಡೋ ಬೇಸಾಯದ ಕೆಲಸನೇ ಇವಕ್ಕೆ ವರ್ಕೌಟ್. ಚಿಕ್ಕ ಏಜು ದನಗಳು ಅಂತೇಳಿ ನಮ್ಗೆ ಯಾರು ಕೊಡ್ತಾ ಇರಲಿಲ್ಲ. ಇವಾಗ ಚಕ್ರ ಪಾಯಿಂಟ್ ಮತ್ತೆ ಜೋಡಿಲೆಲ್ಲ ದೊಡ್ಡ ಎತ್ತಿನ ರೇಸಲ್ಲಿ ಪ್ರೈಸ್ ಆದ್ಮೇಲೆ ಈಗ ಅವರಾಗೆ ಫೋನ್ ಮಾಡ್ತಾರೆ, ಕೇಳ್ತಾರೆ, ತುಂಬಾ ಖುಷಿ ಆಗುತ್ತೆ. ಅಣ್ಣ ನಮ್ಮ ಹೆಸರು ರಾಕೇಶ್ ಅಂತೇಳಿ, ಅವರು ಪ್ರಜು ಅಂತ, ನಮ್ದು ಕಟ್ಟೆಪುರ. ಇವು ನಮ್ಮ ಎತ್ತುಗಳು, ಅದು ಕ್ರಾಂತಿ, ಇದು ಬಜರಂಗಿ. ನಾವು ಎರಡಲ್ಲಿ ಕೈನಿಂದನೂ ಸಾಕೊಂಡಿದ್ದೀವಿ ಇವನ್ನ. ಹೆಚ್ಚು ಕಮ್ಮಿ ಒಂದು 16ರಿಂದ 17 ಪ್ರೈಸು ಮಾಡಿದೀವಣ್ಣ. ಕರ್ಗಲ್ ರೇಸಲ್ಲಿ ಒಂದು ಜಾಸ್ತಿ ನಮ್ಮ ಮಾಡಿರೋದು ಪ್ರೈಸು. ಕರ್ಗಲ್ ರೇಸಲ್ಲಿ ಏನಿಲ್ಲ ಅಂದ್ರೂ ಒಂದು 14-13 ಪ್ರೈಸ್ ಮಾಡಿದ್ದೀವಿ. ಇನ್ನು ಪಾಯಿಂಟ್ ಗಾಡಿಲಿ ಒಂದು 2 ಕಡೆ ಮಾಡಿದ್ದೀವಿ. ಮತ್ತು 6 ಇದ್ರೂ ಕೂಡ ಚಕ್ರದಲ್ಲೂ ಕೂಡ ಪ್ರೈಸ್ ಮಾಡಿದ್ದಾವೆ. ಮತ್ತು ಜೋಡಿಲೂ ಕೂಡ ದೊಡ್ಡ ಎತ್ತಿನ ರೇಸು ಸಾಲಿಗ್ರಾಮದಲ್ಲಿ ಕೂಡ ಇದು ಪ್ರೈಸ್ ಆಗಿದೆ. ಮೊನ್ನೆ ನೀರ್ಗುಂದ ರೇಸಲ್ಲಿ, ದೊಡ್ಡ ಎತ್ತಿನ ರೇಸಲ್ಲಿ, ಹಳ್ಳಿಕರ್ ರೇಸಲ್ಲಿ ಕ್ರಾಂತಿ 2ನೇ ಪ್ರೈಸ್. ಕ್ರಾಂತಿ ಮತ್ತೆ ವರ್ಮ. ಆಲ್ಮೋಸ್ಟ್ ಅಣ್ಣ ನೀವು ಜೋಡಿ ದನಿನಲ್ಲೇ ಹೊಡೆದಿರೋದು. ಜೋಡಿ ಜಾಸ್ತಿ ಪಾಯಿಂಟಲ್ಲೂ ನಾವು ಹೆಚ್ಚು ಕಮ್ಮಿ ಹಾಕಿದ ಕಡೆ ಒಂದು 2 ಕಡೆ ಸೋತಿರ್ಬೋದು ಅಷ್ಟೇ. ಪಾಯಿಂಟ್ ಚಕ್ರದಲ್ಲಿ ನಾವು ಹಾಕಿದ ಕಡೆ ಪ್ರೈಸ್ ಇಲ್ಲದೆ ಬಂದೇ ಇಲ್ಲ. ಅದೇ ಜೋಡಿ ದನ ಯಾಕಂಡು ಹೊಡಿತೀರಾ? ಅದು ದನ ಮಾಡಕ್ಕೆ ಪೇರು, ಜೋಡಿ ಪಾಯಿಂಟ್ಗೆ ಇವೇ ಪೇರು. ಜೋಡಿ ಗಾಡಿಗೆ ಆಲ್ಮೋಸ್ಟ್ ಅಲ್ಲೂ ನಮ್ಮ ಕ್ರಾಂತಿ ಅಂದ್ರೆ ವರ್ಮ ಮತ್ತೆ ಪಟಾಕಿ ಅವನ್ನು ಹಾಕೊಂಡು ಪ್ರೈಸ್ ಮಾಡಿದೀವಿ. ಮತ್ತೆ ಎಲ್ಲಕ್ಕಿಂತ ಮುಂಚೆ ರಾಣ ಅಂತೇಳಿ, ಅದು ತುಂಬಾ ಚೆನ್ನಾಗಿ, ಅದು ಕೂಡ ಚೆನ್ನಾಗಿ ಸಾಥ್ ಕೊಡ್ತಿತ್ತು. ಚಿಕ್ಕನಾಯಕನಹಳ್ಳಿ 4th ಪ್ಲೇಸ್ ಹೊಡೆದಿದೆ 2022ರಲ್ಲಿ. ಹೌದು, ಚಿಕ್ಕನಹಳ್ಳಿಯಲ್ಲಿ ಅದು 4th ಪ್ಲೇಸು, ಇದು 1st ಪ್ಲೇಸು ಬಜರಂಗಿ ನಮ್ದೇನೆ. ಬಜರಂಗಿ ಮತ್ತೆ 2ನೇ ವರ್ಷ ಅವ್ರು ರೇಸ್ ಮಾಡಿದಾಗ ಅದು 1st ಪ್ರೈಸ್. ಕ್ರಾಂತಿ ಮತ್ತೆ ವರ್ಮ ಮತ್ತೆ ಕ್ರಾಂತಿ 1st ಪ್ರೈಸು. ಅದೇ ತರ ತುಂಬಾ ಪ್ರೈಸ್ ಗಳನ್ನ ಮಾಡಿದೀವಿ. ಕರ್ಗಲ್ ರೇಸ್ ಅಲ್ಲೆಲ್ಲ ಒಳ್ಳೆ ಪ್ರೈಸ್ ಮತ್ತೆ ಒಳ್ಳೆ ಪೇರು ಕ್ರಾಂತಿ ವರ್ಮ. ಎಷ್ಟಲ್ಲ ಅದು 6ರಿಂದ ಈಗ ಒಂದಲ್ಲಿ ಕಡೆ ಕಿಡಿಕೊಂಡಿದೆ. ಇದು ಒಂದು 3-4 ತಿಂಗಳಾಗಿದೆ ಇದು ಕಡೆ ಬಿದ್ದು. ಅಂದ್ರೆ ವಯಸ್ಸಿಗೆ ಮೇಲೆ ಪ್ರದರ್ಶನ. ಅದು ಈ ಮಟ್ಟದ ಎತ್ತುಗಳು, ಕರ್ಗಲ್ ಲೆವೆಲ್ ಅಲ್ಲಿರೋ ಎತ್ತುಗಳು ಚಕ್ರದಲ್ಲಿ ಒಂದು ಪ್ರೈಸ್ ಮಾಡೋದು ಒಂದು ಆಶ್ಚರ್ಯ. ಎಲ್ಲರೂ ಕೂಡ ಆಶ್ಚರ್ಯ ಪಡುವಂತ. ಅದ್ರಲ್ಲಿ ಇನ್ನು ಹಲ್ ಕೆಡಗಿಲ್ಲ, ದನ ಗಟ್ಟಿ ಬಂದಿಲ್ಲ, ಚಕ್ರದಲ್ಲಿ ಹೊಡಿತಾವೆ. ಇನ್ನು ಒಂದು ಹಲ್ಲೇ ಕೆಡಗಿಲ್ಲ, ಒಂದ್ ಕಡೆ ಮಾತ್ರ ಹಲ್ ಕೆಡಗಿದೆ. ಇನ್ನು ಮುಂದಿನ ಫ್ಯೂಚರ್ ಅಲ್ಲಿ ಇನ್ನು 1 ವರ್ಷ ಕಳೆದ್ರೆ ಇನ್ನೂ ಗಟ್ಟಿ ಬರುತ್ತೆ. ಅದು ಬಜರಂಗಿಲಿ ಇದ್ರ ಜೊತೆ ಕುಳ್ಳಾಬೀರ ಅಂತೇಳಿ ಹಾಕಿದ್ ಫಸ್ಟ್ನೇ ಕಡಾನೆ 1st ಪ್ರೈಸ್. 4-6 ರೇಸಿನ ಮಟ್ಟದಲ್ಲಿ 1st ಪ್ರೈಸ್ ಹಾಕಿದ್ ಫಸ್ಟ್ ಆ ಕಡೆನೆ. ಅವಾಗ ಇದಿನ್ನೂ ಹಲ್ಲಾಗಿರ್ಲಿಲ್ಲ, ಅದು ಕೂಡ ಹಲ್ಲಾಗಿರ್ಲಿಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಹಿರೇಮಂಗ್ಳೂರಲ್ಲಿ ಪ್ರೈಸ್ ಮಾಡಿದೀವಿ. ಮತ್ತೆ ಅಗಸ್ಯ ಅಂತ ಎತ್ತನ್ನು ಹಾಕೊಂಡು ಇದ್ರ ಜೊತೆ ಸಾಲಿಗ್ರಾಮ ಜೋಡಿಲಾಗಿದೆ, ಸಾಲಿಗ್ರಾಮ ಪಾಯಿಂಟ್ ಅಲ್ಲೂ ಕೂಡ ಆಗಿದೆ ಧೂಳು ಎತ್ತಿನ ಜೊತೆ. ತುಂಬಾ ಚೆನ್ನಾಗಿ ಯಾವ ಎತ್ತ ಹಾಕಿದ್ರು ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಇವೆರಡರಲ್ಲಿ ರ್ಯಾಶ್ ಯಾವ್ದಣ್ಣ ನಿಮ್ಗೆ ಅನ್ಸಂಗೆ? ನಮ್ಗನ್ಸಿದ ಪ್ರಕಾರ ರೇಸಿಗೆ ಬಂದ್ರೆ ನಮ್ ಬಜರಂಗಿನೇ ತುಂಬಾ ರ್ಯಾಶು, ಸ್ವಲ್ಪ ಗಲಾಟೆ ಮಾಡುತ್ತೆ. ಕ್ರಾಂತಿ ಸೈಲೆಂಟು, ಗಾಡಿ ಕಟ್ಟಿದ್ಮೇಲೆ ಅದು ತುಂಬಾ ವೈಲೆಂಟ್ ಆಗುತ್ತೆ. ಅದೇ ರೌಂಡ್ಗೂ ಜಾಸ್ತಿ ಆಯ್ತದ ಹೊರತು ಸ್ಪೀಡು ಕಮ್ಮಿ ಆಗೋ ಮಾತೇ ಇಲ್ಲ. ಈಗ ಯಾವ್ಯಾವ ಗೂಳಿ ಜೊತೆ ಹಾಕಿದ್ರಣ್ಣ ಕ್ರಾಂತಿ ಮತ್ತೆ ಬಜರಂಗಿ? ಕ್ರಾಂತಿ ಬಾವುಲಿನ ಜೊತೆ ಹಾಕಿದ್ದು, ಅದೇ ಫಸ್ಟ್ ನಾವು ಗೂಳಿ ಅಂತ ಹೇಳಿ ಹಾಕಿರೋದು, ಅದೇ ಫಸ್ಟ್. ಅಂದ್ರೆ ಸಿಕ್ತಿರ್ಲಿಲ್ಲ ನಿಮ್ಗೆ, ಅಂದ್ರೆ ನೀವು ಜಾಸ್ತಿ ರಿಸ್ಕ್ ತಗೊಳಕ್. ತುಂಬಾ ಚಿಕ್ಕ ಏಜು ದನಗಳು ಅಂತೇಳಿ ನಮ್ಗೆ ಯಾರು ಕೊಡ್ತಾ ಇರ್ಲಿಲ್ಲ. ಇವಾಗ ಚಕ್ರ ಪಾಯಿಂಟ್ ಮತ್ತೆ ಜೋಡಿಲೆಲ್ಲ ದೊಡ್ಡ ಎತ್ತಿನ ರೇಸಲ್ಲಿ ಪ್ರೈಸ್ ಆದ್ಮೇಲೆ ಈಗ ಅವರಾಗೆ ಫೋನ್ ಮಾಡ್ತಾರೆ, ಕೇಳ್ತಾರೆ, ತುಂಬಾ ಖುಷಿ ಆಗತ್ತೆ ಇವಾಗ. ಮತ್ತೆಲ್ಲ ಫುಡ್ ವರ್ಕೌಟ್ ಆತರ ಎಲ್ಲ ಹೆಂಗ್ ಕೊಡ್ತಾರಣ್ಣ? ಈಗ ಚಕ್ರದಲ್ಲಿ ಹೊಡಿತೈತೆ ಅಂದ್ರೆ ಬೇರೆಯವ್ರು ಹೇಳ್ತಾರೆ ನಾವು ಆತರ ಈಜ್ ಹಾಕಿಸ್ತೀವಿ, ಟೈರ್ ಅಳಿಸ್ತೀವಿ ಅಂತೆಲ್ಲ. ನಾವು ಆತರದ್ ಏನು ಮಾಡಲ್ಲ. ನಮ್ಮ ಮನೆ ಬೇಸಾಯದ ಕೆಲಸ ಮಾಡ್ತವೆ, ಮತ್ತೆ ಮನೆ ಹತ್ರನೇ ಇರ್ತವೆ. ನಾವು ಮಾಡೋ ಬೇಸಾಯದ ಕೆಲಸನೇ ಇವಕ್ಕೆ ವರ್ಕೌಟ್. ಅದ್ರ ಮುಂದೆ ಯಾವುದೇ ವರ್ಕೌಟ್ ಕೂಡ ಆಗಲ್ಲ. ಮತ್ತೆ ಪ್ರತಿ ವಾರ ಸ್ವಿಮ್ ಮಾಡಿಸ್ತೀವಿ. ಕೆಲ್ಸಕ್ಕೂ ಸಹಿ, ರೈಸ್ಗೂ ಸಹಿ. ಕೆಲ್ಸಕ್ಕೂ ಕೂಡ ಇವೇ ಪೇರು. ನಮ್ಮ ಮನೆ ಕೆಲಸಗಳಾಗಿರ್ಬೋದು, ನಮ್ಮ ಪಕ್ಕದ ಮನೆಯವರು ಯಾರು ಕೇಳಿದ್ರು ಕೂಡ ಕೆಲ್ಸಕ್ಕೆ ನಾವು ಕೊಡ್ತೀವಿ. ಆತರ ಏನು ಇದು ಮಾಡಲ್ಲ. ಆಮೇಲೆ ಗಟ್ಟಿ ಬರೋ ತರ ತಿಂಡಿ ಏನ್ ಕೊಡ್ತೀವಿ? ಗಟ್ಟಿ ಬರೋ ತರ ನಾವು ಹತ್ತಿ ಕಾಳು, ರವೆ ಬೂಸ, ಕಡಲೆ ಹಿಂಡಿ, ಉಳ್ಳಿ ನುಚ್ಚು ಮತ್ತೆ ಜೋಳದ ಗಂಜಿ ಇಷ್ಟನ್ನು ಕೊಡ್ತೀವಿ. ಈಗ ಇಷ್ಟ ದಿನಕ್ಕೆ ನಿಮ್ ನೆನಪಲ್ಲಿ ಅಂತ ರೇಸ್ ಯಾವ್ದಣ್ಣ? ಒಳ್ಳೆ ಪ್ರೈಸ್ ಮಾಡಿದೀರಾ? ಜೋಡಿ ಹಳ್ಳಿ ಕರೆ ಆಗ್ಲಿ. ನಮಗೆ ಸಾಲೆಕೊಪ್ಪಲು ಪಾಯಿಂಟ್ ಗಾಡಿ, ಅಲ್ಲಿ ಪಾಯಿಂಟ್ ಮಿಸ್ ಆಗಿ ನಾವು ಮತ್ತೆ ಇನ್ನೊಂದ್ಸತಿ ಕಟ್ಟಿದಾಗ ಪ್ರೈಸ್ ಆಗಲ್ಲ ಅನ್ನೋ ಲೆವೆಲ್ ಇದ್ದು, ಆದ್ರೆ ಮತ್ತೆ ಕಟ್ಟಿ ಹೊಡೆದಾಗ ನಾವು ಅದೇ ಸ್ಪೀಡ್ ಅಲ್ಲಿ ದನ ಹೋಗಿ ಫಸ್ಟ್ ಹೊಡೆದು ಮತ್ತೆ ಅಲ್ಲಿ ಸಾಲೆಕೊಪ್ಪಲಲ್ಲಿ.
ಅದ್ ಬಿಟ್ರೆ ಜೋಡಿ ಗಾಡಿಲಿ ಜೋಡಿ ಗಾಡಿ ಚಿಕ್ಕನಹಳ್ಳಿ ಫಸ್ಟ್ ಪ್ರೈಸ್ ಹೊಡೆದು, ಮತ್ತೆ ನೀರ್ಗುಂದ ದೊಡ್ಡ ಎತ್ತಿನ ರೇಸಲ್ಲಿ ಧನು ಅಂತೇಳಿ ತುಂಬ ಯಾರು ಕರೆದ್ರು ಗಾಡಿ ಕಟ್ಕೊಡೋದಾಗಿರ್ಬೋದು, ಜನ ಪೇರ್ ಮಾಡ್ಕೊಡೋದಾಗಿರ್ಬೋದು ಕೊಡ್ತಾರೆ. ಚಕ್ಡಿಗೆ ಫೇಮಸ್ ಮತ್ತೆ ಇದಕ್ಕೆ ಜೋಡಿ ಗಾಡಿಗ ಎರಡು ಕೂಡ ಆಡ್ತೀವಿ. ಅದ್ರಲ್ಲೂ ಪಾಯಿಂಟ್ ಅಲ್ಲಿ ಅಂತೂ ನಾವು ಹಾಕಿದ ಕಡೆ ಅಂತೂ ಸೋತ್ ಬಂದಿರೋದಿನ ಒಂದ್ ಕಣ ಸೋತಿರ್ಬೋದು ಅಷ್ಟೇ. ಅದ್ ಬಿಟ್ರೆ ನಾವು ಸೋತಿರ ಇದೆಯಲ್ಲ ಪಾಯಿಂಟು ಚಕ್ರ. ನಮ್ಮ ಗ್ರೂಪ್ ಅಲ್ಲಿ ಅಣ್ಣ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ಒಬ್ಬನೇ ಅಣ್ಣ. ನಾವೆಲ್ಲ ಸಣ್ಣಕರಿ ಅಂತ ಸಾಕಿದೀವಿ, ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕವ್ನೆ. ಈಗಲೂ ಒಂದು 7-8 ಲಕ್ಷ ಕೇಳ್ತಾವ್ರೆ. ಇದೊಂದೇ ಕ್ರಾಂತಿಯ ಅವ್ನು 10 ಲಕ್ಷ ಕೊಟ್ಟಿಲ್ಲ. ಇರ್ಲಿ ಸಾಕಣ ನಾವೇ ಹೊಡೆಯೋಣ ಅಂತ. ಚಕ್ರದಲ್ಲಿ 2 ಪಿಚ್ ಹಾಕಿದೀವಿ, 2 ಪಿಚ್ ಎಲ್ಲ ಪ್ರೈಸ್ ಚಕ್ರದಲ್ಲಿ. ಈ ಏಜನ್ ದನಗಳ ಚಕ್ರ ಆಡ್ಸೋದಿಲ್ಲ ಆಲ್ಮೋಸ್ಟ್ ಅಲ್ಲಿ ಯಾರು ಕೂಡ ಆಡ್ಸಲ್ಲ. ಆಡ್ಸಿದ್ರು ಅಷ್ಟು ಪಾಯಿಂಟ್ ಬರಲ್ಲ, ಅಷ್ಟು ಎಳೆಕ್ ಆಗಲ್ವಲ್ಲ ಅವ್ರಿಗೆ. ಯಾವ ಅಷ್ಟು ಹಿಂದೆ ಎಲ್ಲ ಆಡಿದವೆ ಅಣ್ಣ, ಹಿಂದೆ ಎಲ್ಲ ಅಂತಂತ ಎಷ್ಟೇ ಇದ್ದು ಆಡವೆ. ಇವತ್ತಿನ ಲೆಕ್ಕಾಚಾರದಲ್ಲಿ ರೇಟ್ ಅಂತ ಹೇಳ್ಬೋದು. ಆಗ್ಲಷ್ಟು ಗಟ್ಟಿ ಬರಲ್ಲ ದನ, ಫುಡ್ಡಲ್ಲೂ ಗಟ್ಟಿ ಬರಲ್ಲ. ಈಗ 6ರಿಂದ ಹೊಸಬ ಅಣ್ಣ. ಈಗ ಈ ಏಜ್ಗೆ ಚಕ್ರ ಬರ್ತವೆ ಅಂದ್ರೆ ಗ್ರೇಟ್. ಅದೇ ಚಕ್ರಕ್ಕೆ ಸಾಕಷ್ಟು ಸ್ಟಾಮಿನಾ ಬೇಕು, ದನ ಉದ್ದಾಪನ ಬೇಕಂತೆಲ್ಲ ಹೇಳ್ತಾರೆ. ಎಂತ ಮಹಾರಾಷ್ಟ್ರದಿಂದ ಎಂತ 3 ಲಕ್ಷ 4 ಲಕ್ಷ ಈ ತರ ಎಲ್ಲ ಬೆಲೆ ಕೊಟ್ಟು ತಂದ ದನಗಳು ಕೂಡ ಚಕ್ರದಲ್ಲಿ ನಿಂತೋಗಿದಾವೆ. ಏನಾದ್ರೂ ನಮ್ಮ ಬೆಟ್ಟದಪುರ ಸೈಡಿನ ದನಗಳು ಚಕ್ರಕ್ಕೆ ಫೇಮಸ್. ಆ ದನಗಳ ಮುಂದೆ ಯಾವ ದನನೂ ಕೂಡ ಬರಕ್ ಆಗಲ್ಲ. ಕೆಲ್ಸಕ್ಕೆ ಆಗ್ಲಿ ಚಕ್ರಕ್ಕೆ ಆಗ್ಲಿ ರೇಸ್ಗೂ ಕೂಡ ಅಷ್ಟೇ ಇದಾಗ ಹೋಗ್ತವೆ, ಕೆಲ್ಸಕ್ಕೂ ಕೂಡ ತುಂಬಾ ಚೆನ್ನಾಗಿ ಅದೇ ಚಿಕ್ಕಮಂಗ್ಳೂರು ಸೈಡ್ ಅಜ್ಜಂಪುರ ಸೈಡ್ ಅವರೆಲ್ಲ ಹೇಳ್ತಾರೆ ಈ ಸೈಡ್ ಗಟ್ಟಿ ದನ ಬರ್ತವೆ ಅಂತ. ಹೌದು ಅಣ್ಣ, ತುಂಬಾ ಬೆಟ್ಟದಪುರ ಸೈಡ್ ಅಂದ್ರೆ ನಮ್ ರಾಮನಾಥಪುರ, ಹಾಸನ, ಬೆಟ್ಟದಪುರ ಈ ಕಡೆ ಸೈಡ್ ಅಲ್ಲಿ ಇರೋ ದನಗಳು ಈ ಕಡೆ ವಾತಾವರಣ ಒಳ್ಳೆ ಉತ್ತಮವಾದ ಶಕ್ತಿ ಹೊಂದಿರ್ತವೆ. ಈಗ ಚೆನ್ನಾಗೈತೆ, ಬೆಳ್ಕೊಂಡೈತೆ. ಬಜರಂಗಿಗಿಂತ ಕ್ರಾಂತಿ ಬಿ ಒಂದ್ ಸ್ವಲ್ಪ ಬಿಗಿ. ತುಂಬಾ ಚೆನ್ನಾಗಿ ಬೆಳವಣಿಗೆ. ಬಜರಂಗಿ ಅಲ್ಲಿ ಕೆಳಗೈತೆ, ಅಲ್ಲೂ ಇದ್ ಕಡೆ ಬಿದ್ದಿದೆ. ಇದಕ್ಕಿಂತ ಮೊದ್ಲೆ ಬಜರಂಗಿ ಒಂದೊಂದು ತಿಂಗಳ ಹೆಚ್ಚು ಕಡಿಮೆ ಬಿದ್ದೋದು ಅಷ್ಟೇ. ಒಟ್ನಲ್ಲಿ ಗೋಲ್ಡ್ ಅಂಪೇರ್ ಹೇಳ್ದರು ಕೊಡ್ತೀವಿ ಅಣ್ಣ. ಪಾಪ ವಿಶ್ವಾಸನೂ ಬೇಕು ಜನಗಳು. ಹೇಳ್ದರು ಕೊಡ್ತೀವಿ, ಇವಿ ಜೊತೆ ಹಾಕ್ಬಿಡ್ತೀವಿ. ಮನೆ ತಾವ್ ರೈಸ್ ಹಾಕೊಂಡ್ ಹೋಯ್ತೀವಿ ಅಂತ ಗೊತ್ತಾದ್ರೆ ನೀವೇ ಮುಟ್ಟೋದಿಲ್ಲ. ಕ್ರಾಂತಿ ಅದೇನೋ ಬಿಸಿನೀರ ಮೈ ತೊಳೆದ್ರ ಅಂದ್ರೆ ಮುಗೀತು. ರೈಸ್ ಎಲ್ಲ ಮುಗಿಸಿ ಹೋದ್ಮೇಲೆ ಬಿಸಿನೀರಲ್ಲಿ ಮೈ ತೊಳಿತೀವಿ. ನಮ್ಮ ತಂದೆ ತಾಯಿಯವರೇ ನೋಡ್ಕೊಳ್ಳೋದು ಇವನ್ನ, ನಮ್ಗಿಂತ ಹೆಚ್ಚಾಗಿ ಅವರೇ ಇದನ್ನ ಪೋಷಣೆ ಮಾಡ್ತಾರೆ. ಕ್ರಾಂತಿ ಯಾವ ಮಗ್ಲಿಗೆ ಬಿಡೋಣ, ಜನನ ಮಗ್ಲಿಗ ಅಥವಾ ಗಾಡಿ ಮಗ್ಲಿಗ? ಜನಿನ್ ಮಗ್ಲಲ್ಲಿ ಚೆನ್ನಾಗಿ ಹೋಗುತ್ತೆ, ಅದ್ರಗಿಂತ ಗಾಡಿ ಮಗ್ಲಲ್ಲಿ ಏನೇ ಆದ್ರೂ ಬಿಟ್ಕೊಡಲ್ಲ. ಚೇಜಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ. ಕಿತ್ಕೊಳ್ಳೋ ಸ್ಟೈಲ್ ಹೆಂಗೈತೆ? ಸ್ವಲ್ಪ ಲೇಟ್ ಪ್ರೆಸರ್ ಮಾಡುತ್ತೆ. ಸ್ಟಾರ್ಟಿಂಗ್ ಮಾಡುತ್ತೆ. ಸ್ಟಾರ್ಟಿಂಗ್ ಹೆವಿ ಪ್ರೆಸರ್, ಆಲ್ರೌಂಡರ್ ಅಂತ ಹೇಳ್ಬೋದು. ಮತ್ತೆ ಫಿನಿಶಿಂಗು ಕೂಡ ಚೆನ್ನಾಗಿದೆ. ಇದು ಹೋದ ವರ್ಷ ಆಡಿದ್ರ ಅಣ್ಣ ಈ ಹೆಗ್ಡಳ್ಳಿ ರಶ? ಹೆಗ್ಡಳ್ಳಿಗೆ ಇದೆ ಫಸ್ಟ್ ಟೈಮ್ ನಾವು ಬಂದಿರೋದು. ಸರಿ ಅಣ್ಣ, ಒಂದು ವಾಕ್ ಮಾಡ್ಸೋಣ ಹಂಗೆ ಈ ಕಡೆ ಅಂತ ಹೇಳಿ. ಯಾವ್ದಾವ್ದು ಜೋಡಿ ಆಗ್ತಿದಾರೆ ಅಣ್ಣ? ಸರ್ಜಾ ಅಂತೇಳಿ ನಮ್ಮ ಸಾಲಿಗ್ರಾಮ ಸುಧಾ ಅವ್ರದ್ದು ಲಕ್ಷ್ಮೀಪುರ, ಅವ್ರದ್ರ ಜೊತೆ ಪೇರ್ ಮಾಡಿದೀವಿ. ಬಜರಂಗಿನ ಮೈಸೂರು ಅವರು ಕಾಕ್ಟೇಲ್ ಅಂತೇಳಿ ಕಿಲಾರಿ ಅದಕ್ಕೆ ಪೇರ್ ಮಾಡಿದೀವಿ. ಈಗ ಹೆಚ್ಚು ಕಡಿಮೆ ಫಸ್ಟ್ ಟೈಮ್ ಎರಡಕ್ಕೂ ಒಂದೊಂದು ಗುಳಿ ಹಾಕ್ತಿರೋದು. ಹೌದು, ನಾವು ಜೋಡಿ ಗಾಡಿಲಿ ಆಲ್ಮೋಸ್ಟ್ ಅಲ್ಲಿ ಬೇರೆ ಬೇರೆ ಹಾಕ್ತಿವಿ. ಇವತ್ತು ದೊಡ್ಡ ಮಟ್ಟದ ರೇಸಲ್ಲಿ ಪೇರ್ನ ಕಿತ್ತು ಇದ್ ಮಾಡಿರೋದು ಇದೆ ಫಸ್ಟ್ ಟೈಮ್. ಸರಿ.